ಗುಂಡಾಗಳನ್ನು ರಕ್ಷಣೆ ಮಾಡುತ್ತಿರುವ ಉಸ್ತುವಾರಿ ಮಂತ್ರಿಗಳಿಗೆ ಬೇಕು. ಕಲಬುರಗಿ ಉಸ್ತುವಾರಿಗಳ ಮಾತು ಕೇಳಿ ಅಧಿಕಾರ ದುರ್ಬಳಸುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಮಂತ್ರಿಗಳ ಕೈಗೊಂಬ ಮಲ್ಲಯ್ಯ ಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ 4-5 ಜನ ಗೂಂಡಾಗಳು ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲರ ಬೆಂಬಲಿಗರು ಈ ಮಲ್ಲಯ್ಯ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಈ 20 ಲಕ್ಷ ರೂಪಾಯಿ ಲೂಟಿ ಮಾಡಿರುವುದನ್ನ ನಿನ್ನ ಯಾರಿಗಾದ್ರೂ ಹೇಳಿದರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನುವಂತ ಬೆದರಿಕೆ ಕೂಡ ಹಾಕಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವರನ್ನ ಮಾನಸಿಕವಾಗಿ ಕುಗ್ಗಿಸಿದ್ರು. ಇದನ್ನ ಕುರಿತು ಇಲ್ಲಿಯ ಪ್ರತಾಪರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ 3 ತಿಂಗಳಾಯ್ತು. ಸಂಪೂರ್ಣವಾಗಿರುವಂತಹ ತನಿಖೆ ಮಾಡದೇನೆ ಪೊಲೀಸರು ನಿಷ್ಕಾಳಜಿಯನ್ನ ವಹಿಸಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಆಳುವಂತಹ ಮಂತ್ರಿಗಳು ಮತ್ತು ಶಾಸಕರು. ಇವರ ಮಾತನ್ನ ಕೇಳಿ ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಹೀಗಾಗಿ 20 ಲಕ್ಷ ಹಣ ರೂಪಾಯಿ ಇಲ್ಲಿಯವರೆಗೂ ರಿಕವರಿ ಮಾಡಿಲ್ಲ. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದೀವಿ, ಈ ಹಣ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ. ಹೀಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಸಾಯಂಕಾಲದವರೆಗೆ ಧರಣಿ ಮಾಡ್ತೀವಿ. ಎಲ್ಲಿಯವರೆಗೂ ನ್ಯಾಯ ಕೊಡುವುದಿಲ್ವೋ ಅಲ್ಲಿಯವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂತಹ ಸಂಕಲ್ಪದೊಂದಿಗೆ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಮತ್ತು ಅವರ ದಂಪತಿಗಳಿಗೆ ನಾವು ಬಂದಿದ್ದೀವಿ. ಇವತ್ತು ಆ ಮಲ್ಲಯ್ಯ ಸ್ವಾಮಿ ಅವರು ಹೇಳಿದ್ದಾರೆ, ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಇವತ್ತು ವಿಷ ಪ್ರಾಶನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ವಿಷದ ಬಾಟ್ಲಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಏನೂ ಆದರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಈಗ 4 ಗೋಡೆ ಮಧ್ಯೆ ಇರಬೇಕಾ ತನಿಖೆ? ಕಾರ್ಪೊರೇಷನ್ ನಲ್ಲಿ ಸುಮಾರು 37 ಲಕ್ಷ ರೂಪಾಯಿ ಲೂಟಿ ಆಯ್ತು. ತಕ್ಷಣವೇ ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಹಣವನ್ನ ಡಿಸ್ಪ್ಲೇ ಮಾಡಿ ಇಲ್ಲಿಯ ಕಮಿಷನರೇ ಪತ್ರಿಕಾಗೋಷ್ಠಿ ಕರೆದು ಸಂಪೂರ್ಣ ಮಾಹಿತಿಯನ್ನ ಜಿಲ್ಲೆಯ ಜನತೆಗೆ ಕೊಟ್ಟರು. ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಇವರು ಇನ್ಚಾರ್ಜ್ ಮಿನಿಸ್ಟರ್ ಬೆಂಬಲಿಗರು, ಸೌತ್ MLA ಸಪೋರ್ಟರ್ಸ್ ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾ? ಇವ್ರು ಮರ್ಯಾದೆ ಉಳಿಸ್ತಾ ಇದ್ದೀರಾ ನೀವು? ಅದೆಲ್ಲ ನೆಪ ಹೇಳೋದು ಬೇಕಾಗಿಲ್ಲ. ಇವತ್ತು ಎಷ್ಟು ಹಣ ರಿಕವರಿ ಆಗಿದೆ ಸಂಪೂರ್ಣವಾಗಿರುವಂತಹ ಮಾಹಿತಿ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮುಖಚರ್ಯೆ ಇಡೀ ಜನಾಂಗಕ್ಕೆ ಗೊತ್ತಾಗ್ಬೇಕಲ್ಲ. ಇವರು ಇನ್ನೊಬ್ಬರಿಂದ ಇನ್ನೊಬ್ರು ಮೋಸ ಮಾಡಬಾರ್ದಲ್ಲ ಇವರು. ಹೀಗಾಗಿ ಅದನ್ನ ಪ್ರಚಾರ ಪಡಿಸಬೇಕು, ಅದನ್ನ ಪ್ರಸ್ತುತ ಪಡಿಸಬೇಕು ಅನ್ನುವಂಥದ್ದು ನಮ್ದಿದೆ. ಬಹಿರಂಗ ಪಡಿಸದೆ ಹೊರತು ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಶಾಸಕರದ್ದು ಕಾಲಿಸ್ಟ್ ತೆಗೆದು ನೋಡ್ರಿ, ಅವ್ರ ಬೆಂಬಲಿಗರು. ಘಟನೆ ಆಗಿದ್ದು ರೈಲ್ವೆ ಸ್ಟೇಷನ್ ನಂದಿಕೂರ್ ಹತ್ರ, ಅದರ ವ್ಯಾಪ್ತಿ ಬರುವಂತದ್ದು ಯೂನಿವರ್ಸಿಟಿ ಪೊಲೀಸ್ ಠಾಣೆ. ಇದನ್ನ ಬಿಟ್ಟು ಈ ಪ್ರಕರಣವನ್ನ ಮುಚ್ಚಾಕ್ಬೇಕು, ಇದು ನಾನು ಒತ್ತಡ ಹಾಕ್ತಾ ಇದ್ದೀನಿ ಅನ್ನುವಂಥದ್ದು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಪ್ರತಾಪಾಬಾದ್ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ. ಅದು ಮತಕ್ಷೇತ್ರ ಅಫ್ಜಲ್ಪುರದ್ದು. ಇದನ್ನ ಯಾಕೆ ಮಾಡಿದ್ರು? ಇದರಲ್ಲಿ ಸ್ಪಷ್ಟವಾಗಿ ಆಗುತ್ತೆ. ಮತ್ತೆ ಬಾಂಬೆ ಸತೀಶ್ ಅನ್ನುವಂತ ಕುಖ್ಯಾತ ರೌಡಿ ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯಿಂದ. ಇಮಿಡಿಯೇಟ್ 2 ಗಂಟೆದಲ್ಲಿ ಅವನನ್ನು ವಾಪಸ್ ಕಳಿಸ್ತಾರಂದ್ರೆ ಇದು ಯಾರ್ದು ರೆಕಮೆಂಡು? ನಿಮ್ ಪತ್ರಿಕೆ, ನಿಮ್ ಟಿವಿಯಲ್ಲೇ ಬಂತು. ಇದನ್ನ ಯಾರ್ದೋ ಬಲವಾದ ಕಾರಣ ಇದೆ, ಬಲವಾದ ಮಂತ್ರಿಗಳ ಮತ್ತು ಶಾಸಕರ ಒತ್ತಡ ಇರೋದರಿಂದಲೇ ಇಂತಹ ಕುಖ್ಯಾತ ರೌಡಿಗಳು ಇಲ್ಲಿ ತಲೆ ಎತ್ತಾ ಇದ್ದಾರೆ. ಅದು ನಿಲ್ಲಬೇಕು. ಇನ್ನೊಬ್ರು ಮೋಸಕ್ಕೊಳಗಾಗಬಾರದು, ಇನ್ನೊಬ್ರು ವಂಚನೆಗೊಳಗಾಗಬಾರದು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ. ಮಲ್ಲಯ್ಯ ಸ್ವಾಮಿ ಅವರು ಇವತ್ತು ವಿಷ ತಗೊಂಡು ಬಂದಿದ್ದಾರೆ. ಅವರು ವಿಷ ಕೊಡಿದ್ರಂದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ನೇರ ಹೊಣೆ ಅಂತ ನಾನು ಹೇಳ್ತಾ ಇದ್ದೇನೆ.